पति ब्रह्मचारी। ಯಾರು ಈ ಅವಸ್ಥೆ ಕಾರಣ? ಯಾರು ಹೊಡೆದ್ರು ನನ್ನ ಮಗನಿಗೆ? ಹೆಸರೇಳು ಅವ್ರದ್ದು, ಹೆಸರೇಳು ಮಗನೇ. ಇಶಾ ಅವ್ರ ಅಣ್ಣ ಅನುರಾಗು. ನೋಡಿ ಪೂರ್ಣವ್ರೆ, ಇವಾಗ ನೀವು ನನ್ನಿಂದ ಯಾವುದೇ ಹಣನ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ನಿಮಗೆ ದುಡ್ಡು ಕೊಡ್ತಿದ್ದು ನಮ್ಮ ಈಶಾ ಅಲ್ಲಿ ಖುಷಿಯಾಗಿರ್ಲಿ ಅಂತ. ಅವಳಿಗೆ ಯಾವ ಕಷ್ಟನೂ ಬರಬಾರ್ದು. ಅವಳಲ್ಲಿ ಖುಷಿಯಾಗೂ ಇಲ್ಲ, ಮತ್ತೆ ಅವಳಿಗೆ ಅಂಥ ಜೀವನನೂ ಅಲ್ಲಿ ಸಿಕ್ತಿಲ್ಲ. ಅವಳು ಖುಷಿಯಾಗಿರ್ತಾಳೆ ಅನ್ಕೊಂಡೆ. ಅದಕ್ಕೆ ನೀವೀಗ ದುಡ್ಡು ಬಗ್ಗೆ ಎಲ್ಲ ಯೋಚನೆ ಬಿಟ್ಬಿಡಿ. ದೊಡ್ಡ ಜನ ದೊಡ್ಡ ದೊಡ್ಡ ಮಾತು ಅಲ್ಲ, ಅದು ಹೆಂಗೆ ಹೇಳ್ಬಿಟ್ರು? ಅಯ್ಯೋ ಪಾಸ್ತಾ ಗೋಲಾ ಎಲ್ಲ ತಿನ್ನಿಸ್ತಾ ಇದ್ದೀವಿ. ಮೋನಿಕಾ ಬಾಬು ಅಲ್ಲ, ಈಗ ಕಾಸು ಕೊಡಲ್ವಂತೆ, ಅದು ಹೆಂಗೆ ಕೊಡಲ್ಲ? ನಾವ್ ಯಾವಾಗ್ಲೂ ಮಹಾರಾಣಿ ನಿಮ್ಮ ಒಳ್ಳೇದನ್ನೇ ಬಯಸಿದೀವಿ, ಆದ್ರೆ ನೀವು ನಿಮ್ಮ ಅಣ್ಣಂಗೆ ಹೇಳಿ ನನ್ನ ಗಂಡನ್ನೇ ಹೊಡ್ಸಿದ್ದೀರಾ. ಮೋನಿಕಾ ಅದ್ಗೆ ಏನ್ ಹೇಳ್ತಾ ಇದ್ದೀರಾ? ನಾನ್ ಯಾಕೆ ಹಾಗೆಲ್ಲ ಮಾಡ್ಲಿ? ಸಾಕ್ ನಿಲ್ಸಿ ಮಹಾರಾಣಿ ಅವ್ರೆ. ಅಮ್ಮ ಹೇಳದ್ ಸರಿನೇ, ಶ್ರೀಮಂತರು ಯಾವಾಗ್ಲೂ ನಮ್ಮವರಾಗಿರಲ್ಲ. ಮೋನಿಕಾ, ನಿನ್ ಗಂಡನ್ಗೆ ಈಗ ಏನಾಗಿದೆಯೋ ಅದು ಖಂಡಿತವಾಗ್ಲೂ ತಪ್ಪು. ಅಲ್ಲ, ಈಗ ಇದನ್ನ ಏನ್ ಮಾಡಿದಾರೋ ಅದನ್ನ ಈಶಾ ಅಣ್ಣ ಮಾಡಿರೋದು. ಅದ್ರಲ್ಲಿ ಇವಳು ತಪ್ಪೇನಿದೆ? ಸಾಕ್ ಮಾಡಿ ಚಿಕ್ಕಪ್ಪ, ಸಾಕ್ ಮಾಡಿ. ನನ್ ಗಂಡನ ಈ ಪರಿಸ್ಥಿತಿಗೆ ಮಹಾರಾಣಿನೇ ಕಾರಣ. ಇಲ್ದೆ ಹೋದ್ರೆ ಅನುರಾಗ್ ಅವ್ರಿಗೆ ಮತ್ತೆ ನನ್ ಗಂಡಂಗೆ ಏನಕ್ಕೆ ದ್ವೇಷ ಇರುತ್ತೆ? ಭಾವಂದ್ರೆ ಇವತ್ತೇನೇ ಆಗಿದ್ರು ಅದಕ್ಕೆ ಕಾರಣ ಈ ಮಹಾರಾಣಿನೇ. ನೀವೆಲ್ಲ ಮರ್ತೋಗಿದ್ರೆ ನಿಮ್ಗೊಂದು ವಿಷಯ ನೆನಪಿಸ್ತೇನೆ. ನಮ್ಮ ಮನೆಗೆ ನನ್ನ ಸೊಸೆ ಅವಳಾಗೆ ಬಂದಿದ್ದಲ್ಲ, ಅಲ್ಲಿದ್ದನಲ್ಲ ಆ ರೌಡಿಯಿಂದಾಗಿನೇ ಅವಳು ಇಲ್ಲಿಗೆ ಬರ್ಬೇಕಾಗಿ ಬಂತು. ಅವನು ಗುಲಾಬ್ ಬಂಗ್ಲೆಗೆ ಹೋಗಿ ಅವರೆಲ್ಲರೂ ಚಾಕ್ರಿ ಮಾಡ್ತಾನಲ್ಲ, ಇವನು ಹೋಗ್ತಾನೆ ಅನುರಾಗ್ ಹತ್ರ. ಇವನು ಹೋಗಿ ಕೇಳ್ತಾನೆ ಪೂರ್ಣನ ಹತ್ರ ಕ್ಷಮೆ ಕೇಳು ಅಂತ. ನಾನು ಈ ವಿಚಾರದ ಬಗ್ಗೆ ಯಜಮಾನ್ರ ಹತ್ರ ಮಾತಾಡ್ತೀನಿ. ನಿಲ್ಲು ಸೂರಜ್, ಯಾರ ಹತ್ರನೂ ಮಾತಾಡೋದು ಬೇಡ. ತಪ್ಪು ಇವಳು ಅಣ್ಣ ಮಾಡಿರೋ ತಾನೆ, ಹಾಗಾದ್ರೆ ಕ್ಷಮೆ ಕೇಳಿಸೋದು ಇವಳ್ದೇ ಜವಾಬ್ದಾರಿ. ತಗೋ, ನಿನ್ನ ಅಣ್ಣನಿಗೆ ಫೋನ್ ಮಾಡು, ಮತ್ತು ಅವನಿಗೆ ಹೇಳು ಪೂರಣ ಹತ್ರ ಕ್ಷಮೆ ಕೇಳಕ್ಕೆ. ತಗೋ. ಕೊಡಮ್ಮ ಇಲ್ಲಿ ಅದನ್ನ. ಅಲ್ಲ, ಅದಕ್ಕೆ ನೀವು ಇದೇನ್ ಮಾಡ್ತಾ ಇದ್ದೀರಾ? ಅವ್ರ ಅಣ್ಣ ಮಾಡಿರೋ ತಪ್ಪಿಗೆ ಪಾಪ ಇವಳೇನ್ ಮಾಡಕ್ಕಾಗತ್ತೆ? ತಪ್ಪು ಇವಳ್ದಲ್ಲ ಅಲ್ವಾ? ಹಾಗಿದ್ಮೇಲೆ ನೀವು ಇವಳ ಮೇಲೆ ಯಾಕೆ ಜೋರ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಸರಿ, ನನಗೆ ಒಂದು ಮಾತು ಹೇಳಿ, ಅದಿತಿ ಗಂಡನ ಮನೆಯವರು ಏನಾದ್ರು ಈ ರೀತಿ ಮಾಡಿದ್ರೆ ಆಗ್ಲೂ ಹೀಗೆ ಮಾಡ್ತಿದ್ರಾ? ಅದು ನಿಮ್ಗೆ ಸರಿ ಅನಿಸ್ತಿತ್ತಾ? ಅದಿತಿ ಗಂಡನ ಮನೆಯವರು ಈ ತರ ಏನಾದ್ರು ಮಾಡಿದ್ರೆ ಆಗ ಅದಿತಿಗೂ ಅವಳ ಅಣ್ಣನ ಹತ್ರ ಕ್ಷಮೆ ಕೇಳಿಸ್ಬೇಕು. ಅಯ್ಯೋ, ಏನೇ ಆದ್ರೂ ಇವಳು ಫೋನ್ ಮಾಡಲೇಬೇಕು. ಆಮೇಲೆ ಅವಳ ಅಣ್ಣನ ಹತ್ರ ಪೂರಣ್ಗೆ ಕ್ಷಮೆ ಕೇಳು ಅಂತ ಹೇಳಬೇಕು. ತಗೋ, ಫೋನ್ ಮಾಡು. ಫೋನ್ ಮಾಡೆ. ಫೋನ್ ಮಾಡು. ಯಾಕೆ ಮಾಡಿದೆ ಖುಷ್ಬು? ಯಾಕೆ? ಸರ್ಲಾ ಆಂಟಿ,
ನನಗೆ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ, ಅದು ಈ ಟೈಮಲ್ಲಿ? ಹೇಳು, ಏನು ವಿಷಯ? ಅಣ್ಣ, ನಾನು ಇಶಾ ಮಾತಾಡ್ತಿದ್ದೀನಿ. ಅಣ್ಣ, ನೀವಿವತ್ತು ಸೂರಜ್ ಅವ್ರ ಅಣ್ಣಂಗೆ ಹೊಡೆದ್ರಿ ಅಲ್ವಾ? ನೀವ್ ಆ ರೀತಿ ಯಾಕೆ ಮಾಡಿದ್ರಿ ಅಂತ ಕೇಳ್ಬೋದಾ? ಏನು, ಅವ್ನು ನಿನ್ನ ಭಾವನ? ಹೌದು ಅಣ್ಣ, ಅವರನ್ನ ನಾನು ಅಣ್ಣ ಅಂತ ಭಾವಿಸಿದ್ದೀನಿ. ಅಣ್ಣ, ನೀವು ಅವರನ್ನ ಹೊಡೆದು ತುಂಬಾ ತಪ್ಪು ಮಾಡಿದ್ದೀರಾ. ಈ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಣ್ಣ. ನನಗೆ ಹೇಳಕ್ಕಿಂತ ಮುಂಚೆ ಆ 2 ಕಾಲಿರೋ ಮನುಷ್ಯನ ಕೇಳು, ನಾನು ಆ ಥರ ಮಾಡೋದಕ್ಕೆ ಏನು ಕಾರಣ ಅಂತ. ಅಣ್ಣ, ವಿಷಯ ಎಷ್ಟೇ ದೊಡ್ಡದಾಗಿರ್ಬೋದು, ಮಾತಾಡಿ ಅದನ್ನ ಸರಿ ಮಾಡ್ಕೋಬೋದಲ್ವಾ? ಅಣ್ಣ, ನೀವಂತೂ ಹೊಡೆದು ತಪ್ಪು ಮಾಡಿದ್ದೀರಾ. ನೀವು ಅವ್ರಿಗೆ ಸಾರಿ ಕೇಳಲೇಬೇಕು. ನಿಂಗೆ ಗೊತ್ತಲ್ವಾ, ಈ ಗುಲಾಬ್ ಮನೆಯವರು ಯಾರಿಗೂ ಕ್ಷಮೆ ಕೇಳಲ್ಲ ಅಂತ. ನಿನಗೆ ಸಂಬಂಧ ಇರ್ಬೋದು, ಆದರೆ ಅವ್ನು ನಮ್ಮನೆ ಕೆಲ್ಸದವನು, ಯಜಮಾನ ಕೆಲ್ಸದವನ ಹತ್ರ ಯಾವತ್ತೂ ಕ್ಷಮೆ ಕೇಳಲ್ಲ, ಕೇಳಕ್ಕೂ ಆಗಲ್ಲ. ಇನ್ನೊಂದ್ಸತಿ ಫೋನ್ ಮಾಡಕ್ಕಿಂತ ಮುಂಚೆ ಅವನ್ನ ಕೇಳು, ಖುಷ್ಬು ಜೊತೆ ಅವನೇನ್ ಮಾಡ್ದ ಅಂತ. ಅಣ್ಣ, ಕ್ಷಮೆ ಕೇಳಲಿಲ್ಲ ತಾನೆ? ನನಗೆ ಗೊತ್ತಿತ್ತು ಈ ಮಾತು ಇಲ್ಲಿಗೆ ಮುಗಿಯಲ್ಲ ಅಂತ. ಇದ್ರ ನಷ್ಟ ನೀನ್ ತೀರಿಸ್ಬೇಕು. ನನ್ನ ಮಗನಿಗೆ ನಿಮ್ಮಣ್ಣ ಚಪ್ಪಲಿಯಿಂದ ಹೊಡೆದಿದ್ದ ತಾನೆ? ನಡಿ, ಪೂರನ್ ಚಪ್ಪಲಿ ತಗೋ, ಆಮೇಲೆ ನಿನ್ ತಲೆಗೆ ಹೊಡ್ಕೋ. ಅಷ್ಟೇನೆ ಅಲ್ಲ, ಪೂರನ್ ಮುಂದೆ ಮಂಡಿ ಊರಿ ಕ್ಷಮೆ ಕೇಳು. ಸಾಕು, ಇದ್ಯಾಕೋ ತುಂಬಾ ಆಯ್ತು. ನೀವ್ ಯಾಕೆ ಸೊಸೆಗೆ ಹೀಗೆ ಟಾರ್ಚರ್ ಕೊಡ್ತಾ ಇದ್ರ? ನೀವ್ ಒಪ್ಕೊಂಡಿರ್ಬೋದು ಅವಳನ್ ಸೊಸೆ ಅಂತ, ನಾನು ಅವಳನ್ ಸೊಸೆ ಅಂತ ಯಾವತ್ತಿಗೂ ಒಪ್ಕೊಂಡಿಲ್ಲ. ನನ್ ಮಗನ್ ಈ ಪರಿಸ್ಥಿತಿಗೆ ಇವಳೇ ಕಾರಣ. ನಾನ್ ಮರೆಯಕ್ ಸಾಧ್ಯ ಇಲ್ಲ. ಚಪ್ಲಿ ಎತ್ಕೋ, ನಡಿ, ಪೂರನ್ ಚಪ್ಲಿ ಎತ್ಕೋ. ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ತಿದ್ದೀರಾ? ನೀವು ಈ ಮನೇಲಿದ್ದಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಸಾಲದು ಅಂತ ನಾನು ಕೂಡ ನಿಮಗೆ ಇಡೀ ದಿನ ಹಿಂಸೆ ಕೊಡ್ತಾನೆ ಇರ್ತೀನಿ, ನೀವು ಇಲ್ಲಿಂದ ಹೊರಟು ಹೋಗ್ಲಿ ಅಂತ. ಯಾಕಂದ್ರೆ ಇಂಥ ಪರಿಸ್ಥಿತಿಲಿ ನಿಮ್ಮನ್ನ ನೋಡೋಕೆ ಬಯಸಲ್ಲ ನಾನು. ಸ್ವಲ್ಪ ಇರು ಮಗಳೇ, ಇರೋ. ನೀನ್ ಯಾರ ಮಾತ್ಗೂ ಬೆಲೆ ಕೊಡೋ ಅಗತ್ಯ ಇಲ್ಲ. ನಮ್ಮಣ್ಣ ತಪ್ಪು ಮಾಡಿದಾನೆ, ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಅಲ್ಲಮ್ಮ, ನಿನ್ನ ಅಪ್ಪ ಪ್ಲೀಸ್. ಈ ಮಹಾರಾಣಿಗೆ ಶಿಕ್ಷೆ ಆದ್ರೆ ನನಗ್ ನೆಮ್ಮದಿ ಸಿಗುತ್ತೆ. ದನಕ್ ಬಡ್ದಾಗ ಬಡ್ದು ಇಟ್ಟಿದ್ದಾರೆ ನನ್ನ ಗಂಡನ್ಗೆ. ಅಯ್ಯೋ, ಈ ಕರೆಂಟ್ ಹೇಗೋಯ್ತು? ಆರತಿ ಸಮಯ ಆಯ್ತು, ಎಲ್ಲ ಬನ್ನಿ, ಮೊದಲು ಆರತಿ ಮಾಡೋಣ. ತಾಯಮ್ಮ ನೀನು ಬಾ. ಬಾರಮ್ಮ ಈಶಾ, ಬಾ.
ಇವತ್ತು ನಿನ್ನನ್ನ ಸೂರಜ್ಜು ಪೂಜೆ ನೆಪದಲ್ಲಿ ಕಾಪಾಡಿದಾನೆ. ಆದ್ರೆ ನಾನ್ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಪೂರಣಣ್ಣ, ಅಣ್ಣ ಅಣ್ಣ, ನಾನು ಅಣ್ಣನ ಪರವಾಗಿ ನಿಮ್ಮ ಹತ್ರ ಮನ್ಸಾರೆ ಕ್ಷಮೆ ಕೇಳ್ತೀನಿ. ಸಾರಿ. ಇಲ್ಲ ಯಶ, ಈ ಥರ ಎಲ್ಲ ಮಾಡಬೇಡ. ಎಷ್ಟು ಧೈರ್ಯ ನಿಂಗೆ ನನ್ನ ಫೋನ್ ಇಟ್ಕೊಳಕ್ಕೆ? ಅನುರಾಗ್ ಅವರೇ, ನೀವು ಮಾಡ್ತಿದ್ದಿದ್ದು ತಪ್ಪು. ಮತ್ತೆ ಪೂರ್ಣ ಅವ್ರ ಮೇಲೆ ಕೈ ಮಾಡೋದು ಅವಶ್ಯಕತೆ ಏನಿತ್ತು? ಸರಿಯಾಗಿ ಹೇಳ್ದೆ. ಯಾರ ಮೇಲೆ ಕೈ ಎತ್ತಬೇಕು ಅಂತ ನಂಗೆ ಹೇಳ್ಕೊಡ್ತೀಯಾ? ನನ್ನ ಎದುರುಗಡೆ ಹೆಂಡತಿ ತರ ನಾಟಕ ಮಾಡ್ತೀಯಾ? ನನ್ನ ಹಿಂದೆ ಕೆಲ್ಸದವ್ರ ಜೊತೆ ಹೋಗಿ ಏನೇನ್ ರಂಗಿನ ಆಟ ಆಡ್ತೀಯಾ? ಅನುರಾಗ್ ಅವರೇ, ನಾನಾ ಬೇರೆ ಗಂಡಸ್ರ ಜೊತೆನ? ಈ ಅಮಾಯಕದ ಮುಖದ ಹಿಂದೆ ಇಂಥ ಮಳ್ಳಿ ಇದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅನುರಾಗ್ ಅವರೇ, ನೀವ್ ಏನ್ ಮಾತಾಡ್ತಿದ್ರ? ನಿಜ ಹೇಳ್ತಾ ಇದೀನಿ ನಾನು. ಯಾವ ನಿಜ ಅಂದ್ರೆ ನನ್ನ ಹತ್ರ ಬಚ್ಚಿಟ್ಟಿದ್ಯಲ್ಲ ಅದು. ನನಗ್ ಗೊತ್ತು ಆ ಮಗು ನಂದಲ್ಲ, ಅವಂದಂತ. ಯಾಕೆಂದ್ರೆ ನಾನು ಗಂಡ್ಸಲ್ಲ ಅಂತನಾ? ಸಾಕು ನಿಲ್ಸಿ, ಸಾಕು ನಿಲ್ಸಿ ಅನುರಾಗ್ ಅವರೇ, ಸಾಕು ನಿಲ್ಸಿ. ನಿಮಗ್ ನಾಚಿಕೆ ಆಗ್ಬೇಕು. ನಿಮ್ ಹೆಂಡತಿ ಬಗ್ಗೆ ಎಷ್ಟು ಕೀಳಾಗಿರೋ ಅಪವಾದ ಹೊರಿಸ್ತಾ ಇದ್ದೀರಾ? ಈ ಮಗು ಬಗ್ಗೆ ಗೊತ್ತಾಗ್ಬೇಕಲ್ವಾ ನಿಮ್ಗೆ? ಇದ್ ನಮ್ ಮಗು. ಅನುರಾಗ್ ಅವರೇ, ನಾನ್ ತಾಯಿ ಆಗ್ಬೇಕಿತ್ತು. ನನಗೆ ನಮ್ದೇ ಆದ ಮಗು ಬೇಕಿತ್ತು ಅನುರಾಗ್ ಅವರೇ. ಅದಕ್ಕೆ ನಾನು IVF ಟ್ರೀಟ್ಮೆಂಟ್ ತಗೊಂಡೆ. ಯಾಕೆಂದ್ರೆ ನಮ್ಗೆ ನಮ್ದೇ ಮಗು ಸಿಗುತ್ತೆ ಅಂತ. ನಿಮ್ಗೆ ನಿಮ್ಗೆ ನಿಮಗ್ ನಂಬಿಕೆ ಬಂದಿಲ್ಲ ಅಲ್ವಾ? ಒಂದ್ ನಿಮಿಷ ಇರಿ. ಇಲ್ಲಿ ನೋಡಿ, ಇದು ಹಾಸ್ಪಿಟಲ್ ಬಿಲ್ಸ್, ಇದು ರಿಪೋರ್ಟ್ಸ್ ನೋಡಿದ್ರ? ಅನುರಾಗ್ ಅವರೇ, ಒಂದ್ಸಲ ಏನಾದ್ರೂ ನನ್ನ ಕೇಳಿದಿದ್ರೆ ಇಂಥ ನೀಚ ಅಪವಾದ ಮಾಡೋದಕ್ಕೂ ಮುಂಚೆ. ನೀನ್ ಹೇಳದೆ ನಿಜ ಆಗಿದ್ರೆ ಆ ವ್ಯಕ್ತಿ ಯಾಕೆ ಇಲ್ಲಿಗೆ ಬಂದಿದ್ದ? ಈಶಾಗೆ ಭಾವ. ನಾನು ಅವ್ರಿಗೂ ಮತ್ತೆ ಅವ್ರ ಹೆಂಡತಿಗೂ ದುಡ್ಡು ಕೊಡ್ತೀನಿ. ಯಾಕೆಂದ್ರೆ ಈಶಾ ಅಲ್ಲಿ ಆರಾಮಾಗಿರ್ಬೇಕು, ಯಾವ್ದೇ ಕಷ್ಟ ಆಗ್ಬಾರ್ದು ಅಂತ. ಈ ವಿಷಯ ಯಾಕೆ ಬಚ್ಚಿಟ್ಟೆ? ಯಾಕೆಂದ್ರೆ ಈ ಮನೇಲಿ, ಯಾರ ಮನೇಲಿ ಬರೀ ಗಂಡಸರು ಮಾತಾಡ್ತಾರೆ. ಯಾಕೆಂದ್ರೆ ಹೆಂಗಸರಿಗೆ ಏನ್ ಮಾತಾಡಕ್ಕೂ ಅಧಿಕಾರ ಇಲ್ಲ ಇಲ್ಲಿ. ನೀವು ನಂಗೊಂದ್ ಮಾತು ಹೇಳಿ. ನಾನೇನಾದ್ರೂ ನಿಮ್ಗೆ ಹೇಳಿದಿದ್ರೆ ಈಶಾಗ್ ನಾನು ಹೆಲ್ಪ್ ಮಾಡ್ಬೇಕು ಅಂತಿರೋದನ್ನ ನೀವು ನನ್ ಮಾತು ಕೇಳ್ತಿದ್ರಾ? ಅಪ್ಪಂಗೇನಾದ್ರೂ ಗೊತ್ತಾಗಿದ್ರೆ ಅವ್ರ ದೊಡ್ಡ ಮಗ ತಂದೆ ಆಗಕ್ಕಾಗಲ್ಲ, ಈ ವಂಶನ್ ಬೆಳ್ಸಕ್ ಆಗಲ್ಲ ಅಂತ ಅವ್ರು ಒಂದ್ ನಿಮಿಷನೂ ಅದನ್ನ ಸಹಿಸ್ತಾ ಇರ್ಲಿಲ್ಲ. ನೀವು ನಿಮ್ಗಿರೋ ಪ್ರಾಬ್ಲಮ್ ಬಗ್ಗೆ ಎಲ್ರ ಮುಂದೆ ಮಾತಾಡ್ತಿದ್ರಾ? ಆಗ್ತಿರ್ಲಿಲ್ಲ ನಿಮ್ಗೆ. ಅದಕ್ಕೆ ನಾನು ಸುಮ್ನಿದ್ದೆ. ಈ ಮನೇಲಿರೋರ್ ಖುಷಿಗೋಸ್ಕರ, ನಮ್ ಸಂಬಂಧಕ್ಕೋಸ್ಕರ, ನಿಮ್ ಮರ್ಯಾದೆ ಉಳ್ಸಕ್ಕೋಸ್ಕರ. ಇದೆಲ್ಲಾನು ನಾನು ನಿಮ್ ಮರ್ಯಾದೆಗೋಸ್ಕರ ಮಾಡಿದ್ದೀನಿ, ಈ ಮನೆಗೋಸ್ಕರ. ಆದ್ರೆ ನೀವು ಏನ್ ವಿಷಯ ಸೂರಜ್? ಇವತ್ತು ನಿನ್ನ ನಡವಳಿಕೆ ಬೇರೆ ಥರನೇ ಕಾಣ್ತಿದೆ. ಹೌದು ಯಜಮಾನ್ರೆ, ನಮ್ಮ ಪೂರಣ್ಣ ಅಣ್ಣನ ಮೇಲೆ ಕೈ ಮಾಡಿದ್ದಾರೆ. ಅದು ಕೂಡ ಅವನೇನು ತಪ್ಪು ಮಾಡದೆ ಹೋದ್ರು.
ಸೀದಾ ವಿಷಯ ಏನು ಅಂತ ಹೇಳು. ಯಾರು ನಿನ್ನ ಅಣ್ಣನ ಮೇಲೆ ಕೈ ಮಾಡಿದ್ದು? ಅನುರಾಗಣ್ಣ, ನಮ್ಮ ಪೂರನ್ ಅಣ್ಣನ ಮೇಲೆ ಅವರೇ ಕೈ ಮಾಡಿರೋದು. ಒಂದ್ ವೇಳೆ ಅನುರಾಗಣ್ಣನಿಗೆ ಯಾವ ವಿಚಾರಕ್ಕಾದ್ರೂ ಕೋಪ ಇದ್ದಿದ್ರೆ ಅವ್ರು ನನ್ನ ಹತ್ರ ಮಾತಾಡ್ಬೋದಿತ್ತು, ಕೈ ಮಾಡಬಾರ್ದಾಗಿತ್ತು ಅವರು. ಇದು ತಪ್ಪು. ನೀವು ನನ್ನ ಮಾಲೀಕರು, ನಿಮ್ಮ ಮೇಲೆ ತುಂಬಾನೇ ಗೌರವ ಇದೆ ನನಗೆ. ಅದಕ್ಕೆ ಮೊದಲು ನಿಮ್ಮ ಹತ್ರ ಬಂದೆ ನಾನು. ಅನುರಾಗ್, ಅನುರಾಗ್ ಬಾ ಇಲ್ಲಿ. ಹೇಳಿ ಅಪ್ಪ. ಈಗ ನಾನು ಕೇಳೋ ಪ್ರಶ್ನೆಗೆ ಹಾ ಅಥವಾ ಇಲ್ಲ ಅಷ್ಟೇ ಹೇಳಬೇಕು. ಅನುರಾಗ್, ನೀನ್ ಸೂರಜ್ ಅಣ್ಣನ ಮೇಲೆ ಕೈ ಮಾಡಿದ್ಯಾ? ಈಶಾಗೆ ಭಾವ, ನಾನು ಅವ್ರಿಗೂ ಮತ್ತೆ ಅವ್ರ ಹೆಂಡತಿಗೂ ದುಡ್ಡು ಕೊಡ್ತೀನಿ. ಯಾಕೆಂದ್ರೆ ಈಶಾ ಅಲ್ಲಿ ಆರಾಮಾಗಿರ್ಬೇಕು, ಯಾವುದೇ ಕಷ್ಟ ಆಗ್ಬಾರ್ದು ಅಂತ. ಅಪ್ಪ, ಅದು ಚೂರು ಅಪಾರ್ಥ ಆಗೋಯ್ತು. ಅದಾದ್ಮೇಲೆ ಕೋಪ ಕಂಟ್ರೋಲ್ ಆಗಲಿಲ್ಲ. ತಪ್ಪು ತಿಳ್ಕೊಳ್ಳೋಂಥದ್ದೇನಾಯ್ತು? ಆ್ಯಕ್ಚುಲಿ ನಮ್ಮ ಹುಡುಗ ಒಬ್ಬ ಹೇಳ್ದ, ಗುಲಾಬ್ ಪಾನ್ ಮಸಾಲ ಫ್ಯಾಕ್ಟ್ರಿ ಮುಂದೆ ಮನೋಹರ್ ಪಾನ್ ಮಸಾಲ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಅವನ ಮುಖ ಪೂರನ್ ಥರನೇ ಇತ್ತು. ನಂಗೆ ಅನ್ನಿಸ್ತು ಪೂರನ್ನೇ ಅವನು ಅಂತ. ಅದಾದಮೇಲೆ ಏನಾಯಿತು, ಅದಕ್ಕೆ ನನಗೂ ಬೇಜಾರಿದೆ. ಐ ಆಮ್ ಸಾರಿ. ನಿನ್ನ ಕೈಯಿಂದ ಇಷ್ಟು ದೊಡ್ಡ ತಪ್ಪದ ಹೇಗಾಯ್ತು? ಇರ್ಲಿ ಬಿಡಿ ಯಜಮಾನ್ರೆ, ಇರ್ಲಿ ಬಿಡಿ. ಅನುರಾಗಣ್ಣ ತಪ್ಪು ತಿಳ್ಕೊಂಡಿದ್ರು, ವಿಷಯ ಇಲ್ಲಿಗೆ ಮುಗಿಸ್ಬಿಡೋಣ. ಒಂದ್ ವಿಷಯ ನೆನ್ಪಿಟ್ಕೋ ಅನುರಾಗ್, ಇನ್ಮೇಲಿಂದ ಸೂರಜ್ ಅವ್ರ ಕುಟುಂಬದವ್ರಿಗೆ ಎಳ್ಳಷ್ಟು ತೊಂದರೆ ಆದ್ರೂ ಸೂರಜ್ ನಿನ್ನ ಕ್ಷಮಿಸ್ಬಿಡ್ಬೋದು, ಅದನ್ನ ನಾನು ನಿನ್ನ ಕ್ಷಮಿಸಲ್ಲ. ನೆನ್ಪಿಟ್ಕೋ ಅನುರಾಗ್. ಸರಿ ಯಜಮಾನ್ರೆ, ನಾನು ಹೊರಡ್ತೀನಿ, ಬರ್ತೀನಣ್ಣ. ಜನರಿಗೆ ಅವ್ರ ಯೋಗ್ಯತೆ ಏನು ಅಂತ ನೆನಪು ಮಾಡ್ತಾ ಇರೋದಕ್ಕೆ ಅವರನ್ನ ಭಯದಲ್ಲಿಡೋದು ಅವಶ್ಯಕ ಅಂತ ನನಗೆ ಗೊತ್ತು. ಆದರೆ ಸೂರಜ್ ಮತ್ತು ಅವ್ರ ಮನೆಯವ್ರ ಮೇಲೆ ಕೈ ಎತ್ತುವಾಗ ಸ್ವಲ್ಪ ಹುಷಾರಾಗಿರೋ. ನಮ್ಮ ಸೂರಜ್ ಇಸ್ಪೆಟ್ ಕಾರ್ಡಲ್ಲಿರೋ ಆ ಜೋಕರ್ ಇದ್ದಾಗೆ ಅವನು ನಾವು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು. ಇವನನ್ನ ಯಾವತ್ತೂ ನಿನ್ನ ಹತ್ರ ಇಟ್ಕೋ. ಇವನು ಚದುರಂಗದ ದಾಳ. ಇವನ ಆಟ ಗೆಲ್ಲಿಸ್ಲೂಬಹುದು, ಆಟ ಸೋಲಿಸ್ಲೂಬಹುದು. ಹೇ ಉಡುಪಿ ಶ್ರೀಕೃಷ್ಣ, ನಾನು ಸೋತೆ. ಸೂರಜ್ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಏನಾಗ್ತಿದ್ಯೋ ಏನೋ. ಸೂರಜ್ ಏನ್ ಹೇಳಿದ್ರು ಅವರು? ಏನಕ್ಕೆ ಹೊಡೆದ್ರು ನನ್ನ ಪೂರಣನ್ನ? ಟೈಮ್ ಅವರೇನೋ ತಪ್ಪು ತಿಳ್ಕೊಂಡಿದ್ರಂತೆ, ಮತ್ತೆ ಅನುರಾಗಣ್ಣ ಕ್ಷಮೆ ಕೂಡ ಕೇಳಿದ್ರು. ಇನ್ನು ಚಿಂತೆ ಮಾಡೋಂಥದ್ದೇನೂ ಇಲ್ಲ. ಡ್ರೆಸ್ ಚೇಂಜ್ ಮಾಡ್ಕೋತೀನಿ. ತಡವಾಗಾದ್ರೂ ಸರಿ,
ಕೊನೆಗೂ ಬುದ್ಧಿ ಬಂತಲ್ಲ ನಿಮಗೆ? ಇಲ್ಲ, ನನ್ನ ಮಾತಿನ ಅರ್ಥ ಏನಂದ್ರೆ, ನೀವು ನಿಜವಾಗ್ಲೂ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಇವತ್ತು ಮನೇಲಿ ಇಷ್ಟೆಲ್ಲ ಆದಮೇಲೆ ನೀವು ಇಲ್ಲಿಂದ ಹೋಗೋದೇ ಒಳ್ಳೆ ನಿರ್ಧಾರ. ನೀವೇನು ಚಿಂತೆ ಮಾಡಬೇಡಿ, ನಾನಾಗೆ ಬಂದು ನಿಮ್ಮನ್ನ ಯಜಮಾನ್ ಹತ್ರ ಬಿಟ್ಟು ಬರ್ತೀನಿ. ನೀವು ಒಬ್ಬರೇ ಹೋಗೋದು ಬೇಕಾಗಿಲ್ಲ. ನಾನು ಬಂಟಿಗೆ ಈಗಲೇ ಕಾಲ್ ಮಾಡಿ ಹೇಳ್ತೀನಿ ಬೈಕ್ಗೆ ಪೆಟ್ರೋಲ್ ತುಂಬಿಸಿಡು ಅಂತ. ಅವಾಗ ನಾನೇ ಬಿಟ್ಟು ಬರ್ಬಹುದು ನಿಮ್ಮನ್ನ. ಆದ್ರೆ ಈಶಾ ಅವರೇ, ಏನು ಹೇಳಬೇಡಿ, ಅರ್ಥ ಆಗುತ್ತೆ. ನಿಮ್ಮ ಬಗ್ಗೆ ಗೊತ್ತಿದೆ ನನಗೆ. ಇಷ್ಟು ದಿನ ಈ ಮನೇಲಿ ಎಷ್ಟು ಕಷ್ಟ ಅನುಭವಿಸಿದ್ರಿ ನೀವು. ಏನು ಚಿಂತೆ ಮಾಡಬೇಡಿ, ಇನ್ನು ಸ್ವಲ್ಪ ದಿನ ಅಷ್ಟೇ. ಅದಾದ್ಮೇಲೆ ನಿಮ್ಮ ತಲೆಯಿಂದ ಎಲ್ಲ ವಿಚಾರಗಳು ಹೊರಟು ಹೋಗುತ್ತೆ. ನೀವು ಯಾವುದೇ ರೀತಿ ಚಿಂತೆ ಮಾಡದೆ ಹ್ಯಾಪಿಯಾಗಿ ಸ್ಮೈಲ್ ಫೇಸ್ ಅಲ್ಲಿ ಇಲ್ಲಿಂದ ಹೊರಟೋಗಿ. ನಾನೇ ನಿಮ್ಮನ್ನ ಡ್ರಾಪ್ ಮಾಡಿ ಭೂಪತಿ ಬರ್ತೀನಿ. ಬ್ರಹ್ಮಚಾರಿ ಅವರೇ, ಹಾ, ನಿಮ್ ಟೇಪ್ ರೆಕಾರ್ಡರ್ನ ಆಫ್ ಮಾಡ್ತೀರಾ? ಆಗ್ಲೇ ನಾನು ನನ್ನ ಫೀಲಿಂಗ್ಸ್ ಹೇಳಕ್ಕಾಗತ್ತೆ. ಬ್ಯಾಗಲ್ಲಿ ನೋಡಿ. ಏನಿದು ಬ್ಯಾಗಲ್ಲಿ ನನ್ನ ಬಟ್ಟೆ ಇಟ್ಟಿದ್ದೀರಾ? ಹೌದು ಬ್ರಹ್ಮಚಾರಿ, ನೀವ್ ಹಾಕೊಳ್ತಾ ಇಲ್ವಲ್ಲ ಆ ಬಟ್ಟೆ ಇದು. ತುಂಬಾ ಜಾಗ ತಗೋತಾಯ್ತು, ಮತ್ತೆ ನನ್ ಬಟ್ಟೆಗೆ ಜಾಗ ಇರ್ಲಿಲ್ಲ. ಅದಕ್ಕೆ ನಾನು ಅನ್ಕೊಂಡೆ ಇದನ್ನೆಲ್ಲ ಬ್ಯಾಗಲ್ಲಿ ಹಾಕೋಣ ಅಂತ. ಪತಿವ್ರತೆ ಅಲ್ವಾ, ಅಷ್ಟು ಬೇಗ ನಿಮ್ಮನ್ ಬಿಟ್ಟು ಹೋಗಲ್ಲ. ಪಿಶಾಚಿ ಕೂಡ ಸೇಮ್ ಇದೇ ತರ ಬೆನ್ನು ಗಂಟ್ಕೊಡೋದು. ಇವಾಗ ನೀವು ನನ್ನ ಬೆನ್ನು ಗಂಟ್ಕೊಂಡಿದ್ದೀರಲ್ಲ, ಹಾಗೆ. ಅರ್ಥ ಆಯ್ತಾ? ಈ ಬ್ಯಾಗಲ್ಲಿ ನನ್ನ ಬಟ್ಟೆ ಅಲ್ಲ, ನಿಮ್ ಬಟ್ಟೆ ಹಾಕೋಬೇಕಾಗಿತ್ತು. ನೀವು ನಿಮ್ ಬಟ್ಟೆಗಳನ್ನ ಹಾಕೊಂಡು ಯಜಮಾನ್ರ ಹತ್ರ ಹೊರಟೋಗಿ. ಪ್ಲೀಸ್ ಹೋಗಿ.